ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ವಿಶೇಷವಾದ ಸುದ್ದಿ ಕಣ್ರಿ. ರೇಮಂಡ್ ಕಂಪ್ನಿ, ಇವೆಲ್ಲ ತಿಳಿದಿರಬೇಕು. ರೇಮಂಡ್ ಪ್ಯಾಂಟು, ಶರ್ಟು, ಮತ್ತೊಂದು ಮಗದೊಂದು. ಆಗಿನ ಕಾಲದಲ್ಲಿ ಒಂದು ಕಂಪ್ನಿ ಕಟ್ಟಬೇಕು ಅಂದ್ರೆ ಭಾಳ ಕಷ್ಟ ಇತ್ತು. ಅಂಥದ್ರಲ್ಲಿ ಇವರು ಗೌತಮ್ ಸಿಂಘಾನಿ ಅವರು ತುಂಬ ಹೋರಾಟ ಮಾಡಿ ಕಷ್ಟಪಟ್ಟು ಕಟ್ಟಿರ್ತಾರೆ. ಯಾವುದೇ ಒಂದು ಎಂಪೈರ್ ಆಗಲಿ, ಯಾವುದೇ ಒಂದು ಕಂಪ್ನಿ ಸಣ್ಣದು ದೊಡ್ಡದು ಕಟ್ಟಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ಕಂಪನಿ ಕಟ್ಟಿದ್ರು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಕಂಪ್ನಿ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಮಗ ವಯಸ್ಸಿಗೆ ಬಂದರು, ಮಗಗೆ ವಯಸ್ಸಿರು, ಮಗಂದು ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಆಯಿತು. ಅವರೇ ಬಾಯಿ ಬಿಟ್ಟು ಹೇಳಿರೋದು, ನಾವೇ ಏನು ಸೃಷ್ಟಿ ಮಾಡಿ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ರೇಮಂಡ್ ಕಂಪ್ನಿ ಓನರ್ ಇದ್ರಲ್ಲ, ಒರಿಜಿನಲ್ಲು, ಅವರು ತೀರೋಗಿದ್ದಾರೆ ನೆನ್ನೆ. ಅವ್ರ ಮಗನ ಪ್ರೀತಿ ನೋಡಬೇಕು. ಏನು ಮೀಡಿಯಾ ಮುಂದೆ ಬಂದು ಹಿಂಗೆ ನಮಸ್ಕಾರ ಮಾಡೋದು ಕೇಳ್ತೀರಾ? ಏನು ಒಂಥರ ಮುಖ ಸಪ್ಪಗೆ ಮಾಡ್ತಾ ಅಳ್ತಾ ಹೋಗೋದು ಕೇಳ್ತೀರಾ? ನ್ಯಾಚುರಲಾಗಿ ಪಾಪ ಅಳ್ತಾ. ಏನು ಅವ್ನು ಮನುಷ್ಯನೇನ್ರಿ ಅವನು? ಅವರೇ ಹೇಳಿದ್ದು ಇಂಟರ್ವ್ಯೂವಲ್ಲಿ, ನನ್ನ ಮಗ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಯಾವುದೋ ಮೀಡಿಯಾದವ್ರು ಇದು ಮಾಡೋದು ಅಂತ ಸುಮ್ಮನೆ ಫೋಟೋ ತೆಗೆಸಿ ಮತ್ತೆ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಎಂಥ ನಾಚಿಕೆಟ್ಟ ವ್ಯಕ್ತಿ ಇರ್ಬೋದ್ರಿ ಅವನು. ಅಂಥ ಒಂದು ಕಂಪ್ನಿ ಕಟ್ಟು ಹೋರಾಟ ಮಾಡಿದ್ದ ತಂದೆನ ಮನೆಯಿಂದ ಆಚೆಗೆ ಹಾಕ್ತಾನೆ ಅಂದರೆ ನೋಡಿ ಎಂಥ ಕೆಟ್ಟಗಾಲ. ಈಗ ಸತ್ತಾಗ ಏನು ಕಣ್ಣೀರು, ಏನು ಭಾವ. ಸ್ನೇಹಿತರೆ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ದುಡ್ದಿರ್ತಾರೋ ದುಡಿದಲ್ಲೇ ಇರ್ತಾರೋ ಗೊತ್ತಿಲ್ಲ. ನಮ್ಮ ಹಣೆ ಬರದಲ್ಲಿ ನಮ್ಮ ಜೀವನದಲ್ಲಿ ಬಂದಿರ್ತಾರೆ. ಅದು ನಮ್ಮ ಧರ್ಮ, ನಾವು ಮಾಡಲೇಬೇಕಾಗುತ್ತೆ. ಈ ವ್ಯಕ್ತಿ ನೋಡಿ, ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ, ಸತ್ತಾಗ ಈ ನಾಟಕೀಯಗಳು ಇರ್ತಾವಲ್ಲ, ನಾಟಕೀಯ ಮಾಡ್ದ ಅಷ್ಟೇ ರೀ. ಇದ್ದಾಗ ಆ ವ್ಯಕ್ತಿಗೆ ಅವರೇ ಹೇಳಿದ್ದು, ಇವತ್ತು ನನಗೆ ಖರ್ಚಿಗೂ ದುಡ್ಡಿಲ್ಲ, ಬೇಡ ಪರಿಸ್ಥಿತಿ ಬಂದಿದೆ, ನನ್ನ ಮಗ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ. 6,000 ಕೋಟಿ ಮನೆ, ಎಲ್ಲ ಮಾಡಿದ್ರು, ಎಲ್ಲ ಕೈ ಕೊಟ್ಟರು ಮಗನಿಗೆ. ಈ ನಾಲಾಯಕ್ ಏನು ಮಾಡ್ದ? ಅವರ ತಂದೆನ ಹೊರಗೆ ಹಾಕ್ತ. ಇವತ್ತು ಸತ್ತಾಗ ತೋರ್ಪಡಿಕೆ ಜೀವನ ಅಂತಾರಲ್ಲ, ಅದನ್ನು ಮಾಡಿದ್ರು ಅಷ್ಟೆ. ಮೀಡಿಯಾದವರು ಮತ್ತೊಬ್ಬರು ನೋಡ್ತಾರೆ ಅಂಥೇಳಿ ತೋರ್ಪಡಿಕೆಗೋಸ್ಕರ ಒಂದು ಏನು ಹಿಂಗೆ ಹೋಗೋದು ಕೇಳ್ತೀರ? ಏನ್ರಿ, ಇವತ್ತು ಇಲ್ಲಿ ಮಾಡಬೋದು, ಕರ್ಮ ದೇವ್ರು ಬಿಡ್ತಾನ. ಇಲ್ಲಿ ಸಮಯ ಇರುತ್ತೆ, ಅವ್ರಿಗೊಂದು ವಯಸ್ಸಾಗುತ್ತಲ್ಲ. ಹಾಗೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ಇಷ್ಟೇ ನಾನು ಹೇಳೋದು. ಯಾವತ್ತು ಯಾರು ಏನಾಗ್ತೀವೋ ಗೊತ್ತಿಲ್ಲ. ಇರೋ ತನಕ ತಂದೆ ತಾಯಿ ನೋಡ್ಕೊಳ್ಳಿ. ಆ ಕಂಪ್ನಿ ಓನರ್ ಜೀವ ನೆಮ್ಮದಿಯಾಗಿ ಹೋಗಿರುತ್ತೆ. ಇಂಥ ನನ್ನ ಮಗನ ಜೊತೆ ಬಾಳೋದು ಇಲ್ವಲ್ಲಪ್ಪ ಅಂತೇಳಿ ತಿಳಿದಂತೆ ಒಂದೆರಡು ಮಾತುಗಳೇ. ಜೈ ಶ್ರೀರಾಮ್.